ವರ್ತಮಾನ ಕಾಲದಲ್ಲಿ ರಕ್ಕಸ ಕುಲ ಸಾಮ್ರಾಟನಾಗಿ ವಿಜೃಂಭಿಸುತ್ತಾ ಇರುವವ ಈ ಕಾಂಜರಾಸುರ ಹಿಂದಿನ ಕಾಲದಲ್ಲಿ ರಕ್ಕಸರ ಬದುಕನ್ನು ಸಾಗಿಸಬೇಕು ಅಂತಾದರೆ ತೊಡಲಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದನ್ನು ಹೋಗಲಾಡಿಸಿರುವಂತಹ ನಾನು ಸಮಗ್ರವಾಗಿರುವಂತಹ ರಕ್ಕಸರನ್ನು ಒಗ್ಗೂಡಿಸಿ ಅವರಿಗೊಂದು ಸುರಕ್ಷಿತವಾದಂತಹ ತಾಣವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಕೇವಲ ಇಷ್ಟಕ್ಕೆ ಸೀಮಿತವಾಗಬಾರದು ಎಂಬ ಉದ್ದೇಶದಿಂದ, ಲೋಕನಾಯಕನಾಗಬೇಕು ಎನ್ನುವ ಆಸೆಯಿಂದ ಮಾಡಿದ ಕಾರ್ಯ. ಕೇವಲ ಕಾಂಜರ ಹಳ್ಳಕ್ಕಷ್ಟೇ ಸೀಮಿತವಾಗಬಾರದು ಎಂಬ ಉದ್ದೇಶದಿಂದ ಪರವಿರಂಚೆಯ ಮೆಚ್ಚಿಸಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಕುರಿತಾಗಿ ಕಠೋರವಾದಂತಹ ತಪಸ್ಸನ್ನು ಕೈಗೊಂಡು ತನ್ನ ಮೂಲಕವಾಗಿ ಅವನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ಆ ಬ್ರಹ್ಮ ಪ್ರತ್ಯಕ್ಷನಾಗಿ ಯಾವ ವರಬೇಕು ಕೇಳುವಂದ. ಮನುಷ್ಯ ಜನ್ಮದಲ್ಲಿ ಹುಟ್ಟಿದವ ಆಮೇಲೆ ಪ್ರಾಣಿ ಸ್ವರೂಪವನ್ನು ತಾಳ್ತಾನೆ ಅಂತಾದ್ರೆ ಅಂಥವನಿಂದ ನನಗೆ ಮರಣ ಬರಲಿ ಅಂತ ಕೇಳಿಕೊಂಡೆ. ಬ್ರಹ್ಮ ತಥಾಸ್ತು ಅಂದ. ಹಾಗಾದ್ರೆ ಈ ಪ್ರಪಂಚದಲ್ಲಿ
ಮನುಷ್ಯನಾಗಿ ಜನ್ಮ ತಳೆದವನು ಮತ್ತೆ ಪ್ರಾಣಿಯಾಗುವುದಕ್ಕೆ ಸಾಧ್ಯ ಇಲ್ಲ ಎಂಬಲ್ಲಿಗೆ ನಾನು ಸಾಯುವುದು ಸಾಧ್ಯ ಇಲ್ಲ. ವರಬಲಾನ್ವಿತವಾಗಿ ನೇರವಾಗಿ ಪ್ರವೇಶ ಮಾಡಿ ನಮ್ಮವರಿಗೆಲ್ಲ ವಿಷಯ ತಿಳಿಸಿದೆ. 3 ಲೋಕದ ದಿಗ್ವಿಜಯ ಶರಣ ಆಯಿತು. 3 ಲೋಕ ದೇವಾನು ದೇವತೆಗಳು ಬೆಕ್ಕಸ ಬೆರಗಾಗಿ ಭಯಭೀತರಾಗಿ ಓಡಿ ಹೋದರು. ದೇವೇಂದ್ರನ ಸಹಿತವಾದಂತಹ ದೇವತೆಗಳನ್ನು ಅಡಿಯಾಳಾಗಿರಿಸಿಕೊಂಡೆ. ಎಲ್ಲವೂ ನಾನು ಎಣಿಸಿದ ಹಾಗೆ ನಡೆಯುತ್ತಾ ಇದೆ. ಇವತ್ತ್ಯಾಕೋ ಹೊಸ ಆಸೆ, ಒಂದ್ಸಾರಿ ಕಾಂತಾರ ನೋಡಬೇಕು ಅಂತ. ಕಾಡು ಪರಿಸರ ವೀಕ್ಷಣೆ ಏಕಾಂಗಿಯಾಗಿ ಸಾಗಿಬಿಡ್ತೇನೆ.